ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕಾಂಗ್ರೆಸ್ನ ಶರ್ಟ್ಲೆಸ್ ಪ್ರತಿಭಟನೆಗೆ ಮುಖ್ಯ ಕಾರಣ ಮೋದಿಜಿ. ಯಾಕೆ ಅಂತಂದ್ರೆ ಮೋದಿಜಿ ಬರೋದಕ್ಕೂ ಮೊದಲೇ ಕಾಂಗ್ರೆಸ್ AI ರೋಬೋಗಳನ್ನ ಕ್ರಿಯೇಟ್ ಮಾಡಿದ್ರು. ಸೊ ಮೋದಿಜಿ ಏನೂ ಸಾಧನೆಯನ್ನ ಮಾಡಿಲ್ಲ ಅಂತ ಒಂದಷ್ಟು ಮಂದಿ ಆ ರೀತಿ ಬರ್ಕೊಂಡು ಒಂದು ವಿಡಿಯೋವನ್ನ ಕೂಡ ಹಾಕ್ತಾ ಇದ್ದಾರೆ. ನನಗೆ ಆಕ್ಚುಲಿ ಈ ವಿಡಿಯೋವನ್ನು ಅದಕ್ಕೆ ಯಾಕೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥನೇ ಆಗ್ತಾ ಇಲ್ಲ. ನಿಮಗೇನಾದ್ರೂ ಅರ್ಥ ಆಯ್ತಾ? ಯಾಕೆ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡಿ, ನಿಮಗೆ ಗೊತ್ತಾದ್ರೆ ದಯವಿಟ್ಟು ಹೇಳಿ. ವೀಕ್ಷಕರು, ನವದೆಹಲಿಯ ಭಾರತ ಮಂಡಪಂನಿಂದ ಬಂದಂತಹ ಶಾಕಿಂಗ್ ವಿಡಿಯೋಗಳನ್ನ ನೀವೆಲ್ಲರೂ ಕೂಡ ಈಗಾಗಲೇ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಮೊದಲು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮೂಲಕ ಭಾರತದ ಈ ಒಂದು ಅದ್ಭುತ AI ಸಮಿಟ್ ಅನ್ನ ಹಾಳು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಡಿಫೇಮ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದು ವಿಫಲ ಅಂತ ಯಾವಾಗ ಅವರಿಗೆ ಅರ್ಥ ಆಯ್ತೋ ಆಗ ಕಾಂಗ್ರೆಸ್ ತನ್ನ ಕಾರ್ಯಕರ್ತರನ್ನ ಕಳಿಸಿ ಭಾರತದ AI ಸಮಿಟ್ ಅನ್ನ ಈ ರೀತಿ ಹಾಳು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನಿಮಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ? ಹೊಟ್ಟೆಗೆ ಅನ್ನವನ್ನ ತಿಂತೀರಾ ಇಲ್ಲ ಕಾಂಗ್ರೆಸ್ನವರು ಬೇರೆ ಏನಾದ್ರೂ ತಿಂತೀರಾ? ಭಾರತದ ಒಂದು ಬೆಳವಣಿಗೆಯನ್ನ ನಿಮ್ಮಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಈ ರೀತಿಯಾಗಿ ಮಾಡೋದಕ್ಕೆ ಹೊರಟಿದ್ದೀರಾ ಅಂತಂದ್ರೆ ಒಂದಂತೂ ಸ್ಪಷ್ಟ, ರಾಹುಲ್ ಇಟಲಿ ಸಂಪೂರ್ಣವಾಗಿ ಭಾರತದ ಶತ್ರುಗಳ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ. ಅಲ್ಲಿ ಅವರು ಏನ್ ಹೇಳ್ತಾರೋ ಇಲ್ಲಿ ಅದನ್ನ ಮಾಡಿಸ್ತಾ ಇದ್ದಾರೆ. ಹಾಗೆ ಅನಿಸಲ್ವಾ? ನಿಜವಾಗ್ಲೂ ಅಸಹ್ಯ ಅಂತ ಅನ್ನಿಸ್ಬಿಡುತ್ತೆ ನಿಮ್ಗಳ ಈ ಕೀಳು ಮಟ್ಟದ ಆಟವನ್ನ ನೋಡಿದ್ರೆ. ವಾಟ್ ಎ ಶೇಮ್! ವೀಕ್ಷಕರ, ಅದರಲ್ಲಿ ಒಂದ್ ಸ್ವಲ್ಪ ಖುಷಿ ಕೊಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಆ ಕಾಂಗ್ರೆಸ್ ಡ್ರಾಮಾ ಪ್ಲೇ ಮಾಡೋದಕ್ಕೆ ಬಂದಿದ್ದಂಥವರಿಗೆ ಅಲ್ಲಿದ್ದ ಸಾರ್ವಜನಿಕರು ಸರಿಯಾಗಿ ಬುದ್ಧಿಯನ್ನ ಕಲಿಸಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಂಥವರಿಗೆ ಪೆಟ್ಟು ಕೂಡ ಸಾಲಲ್ಲ ಬಿಡಿ, ಆದ್ರೂ ಬಹಳ ಖುಷಿ ಆಯ್ತು. ಇದು ಆಗಬೇಕಾಗಿತ್ತು. ಇಂಥವರ ಯೋಗ್ಯತೆಗೆ ಏನ್ ಆಗಬೇಕಾಗಿತ್ತು ಕರೆಕ್ಟ್ ಆಗಿ ಆಗಿದೆ. ಅಂಡ್ ಈಗಾಗಲೇ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅರೆಸ್ಟ್ ಆಯ್ತು, ಆದ್ರೆ ಈಗ ಶರ್ಟ್ಲೆಸ್ ಪ್ರತಿಭಟನೆ ಮಾಡಿದವರ ಪರಿಸ್ಥಿತಿಯನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಏನು ಅನ್ನಿಸ್ತಾ ಇಲ್ಲ. ದೆಹಲಿ ಪೊಲೀಸರು 4 ಪ್ರತಿಭಟನಾಕಾರರ ವಿರುದ್ಧ FIR ದಾಖಲು ಮಾಡಿದಾರಂತೆ. ಅಸಾಲ್ಟ್ ಆನ್ ಪಬ್ಲಿಕ್ ಸರ್ವೆಂಟ್ ಆದೇಶವನ್ನ ಪಾಲಿಸದೇ ಇರುವಂಥದ್ದು, ಅನಧಿಕೃತವಾಗಿ ಗುಂಪು ಸೇರುವಂಥದ್ದು, ಹೀಗೆ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಂಚು ಮತ್ತೆ ಕಾಮನ್ ಇಂಟೆನ್ಷನ್ ಅನ್ನುವಂತಹ ಗಂಭೀರ ಆರೋಪಗಳನ್ನ ಕೂಡ ಈಗ ಅದರಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಈಗ ಇದರಿಂದ ಪ್ರಕರಣ ಇನ್ನೂ ಒಂದಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಳ್ಬಹುದು. ಜಾಮೀನು ಕೂಡ ಸುಲಭವಾಗಿ ಸಿಗದೆ ಇರಬಹುದು. ತನಿಖೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವರ ಮೇಲೆ ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೇಲಿನ ನಾಯಕತ್ವದಿಂದಾನೇ ಸೂಚನೆ ಬಂದಿತ್ತು ಅನ್ನುವಂತಹ ಆರೋಪಗಳಂತೂ ಇದೆ. ಸೊ ಏನೇ ಆಗ್ಲಿ, ಆ ಕಾಂಗ್ರೆಸ್ ಗುಲಾಮರಿಗೆ ಹಿಗ್ಗಾಮುಗ್ಗ ಥಳಿಸಿ ಒದ್ದು ಓಡಿಸಿದಂತಹ ಆ ಹೆಮ್ಮೆಯ ಭಾರತೀಯರಿಗೆ, ಅದೇ ರೀತಿ ದೆಹಲಿ ಪೊಲೀಸರಿಗೆ ಧನ್ಯವಾದವನ್ನ ಹೇಳಲೇಬೇಕು. ದೇಶದ ವಿರುದ್ಧ ನಿಂತಂಥವ್ರು, ಅದು ರಾಹುಲ್ ಇಟಲಿ ಚಮಚಗಳೇ ಆಗಿರಲಿ, ಸೋನಿಯಾ ಇಟಲಿ ಗುಲಾಮರೇ ಆಗಿರಲಿ, ದೇಶದ್ರೋಹಿಗಳು ಯಾವತ್ತಿದ್ರೂ ದೇಶದ್ರೋಹಿಗಳೇ. ಅವರಿಗೆ ಇದೇ ಟ್ರೀಟ್ಮೆಂಟ್ ಬೆಸ್ಟ್. ನೀವೇನಂತೀರಾ ವೀಕ್ಷಕರೇ? ಮತ್ತೊಂದು ಕಡೆ ಕಾಂಗ್ರೆಸ್ ಮಾಡಿದಂತಹ ಈ ಟಾಪ್ಲೆಸ್ ಪ್ರತಿಭಟನೆ ಅನ್ನುವಂಥ ಈ ಒಂದು ನಾಚಿಕೆಗೇಡಿನ ಕೃತ್ಯ ಈಗ ಕಾಂಗ್ರೆಸ್ ಅದೇ ರೀತಿ ಇಂಡಿ ಒಕ್ಕೂಟದಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನ ಉಂಟು ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆ? ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಇಂಡಿಯಾ ಅಲೈನ್ಸ್ ನಾಯಕರು ಒಳ್ಳೆಯವರಪ್ಪ, ಅವರು ಗ್ರೇಟ್ ಅಂತ ಏನು ಹೊಗಳೋದಕ್ಕೆ ಹೋಗ್ತಾ ಇಲ್ಲ. ಬಟ್ ನಿನ್ನೆಯ ರಾಹುಲ್ ಇಟಲಿ ಸ್ಪಾನ್ಸರ್ಡ್ ಆ ಕಾಂಗ್ರೆಸ್ನ ಮರ್ಯಾದೆ ಇಲ್ಲದಂತಹ ಆಕ್ಟಿನ ಪರ ವಹಿಸಿಕೊಂಡು ಯಾವ ಇಂಡಿ ಒಕ್ಕೂಟ ಕೂಡ ಬರಲಿಲ್ಲ, ಯಾವ ನಾಯಕರು ಕೂಡ ಬರಲಿಲ್ಲ. ಆಮೇಲೆ ಶಶಿ ತರೂರ್ ಆಗಿರ್ಬಹುದು, ರಾಜೀವ್ ಶುಕ್ಲಾ ಆಗಿರ್ಬಹುದು, ಇಂಥವ್ರು ಅದನ್ನ ತಪ್ಪು ಅಂತಾನೆ ಹೇಳಿದ್ದಾರೆ. ಸೊ ವಾಸ್ತವವಾಗಿ ನೋಡೋದಾದ್ರೆ ಇಂಡಿ ಮೈತ್ರಿ ಪಕ್ಷಗಳಾದಂತಹ RJD ಆಗಿರ್ಬಹುದು, ಸಮಾಜವಾದಿ ಪಕ್ಷ ಸೇರಿದ ಹಾಗೆ ಅನೇಕರು ಕಾಂಗ್ರೆಸ್ ಮಾಡಿದಂತಹ ಈ ಪ್ರತಿಭಟನೆಯಿಂದ ಸದ್ಯಕ್ಕೆ ದೂರ ಅಂತ ಉಳಿದಿದ್ದಾರೆ. ಬಹುಶಃ ಎಲೆಕ್ಷನ್ ಬರ್ತಾ ಇದೆ, ಅದು ಇದು, ಅಂಡ್ ಈ ದೇಶ ವಿರೋಧಿ ಕೃತ್ಯಕ್ಕೆ ಈಗ ಓಪನ್ ಆಗಿ ಕೈ ಜೋಡಿಸ್ಬಿಟ್ರೆ
ಅವರ ಪರವಾಗಿ ಮಾತಾಡಿದ್ರೆ, ಇದನ್ನ ಸಮರ್ಥನೆ ಮಾಡ್ಕೊಂಡ್ರೆ ಅದು ಈ ಎಲೆಕ್ಷನ್ಗಳು ಹತ್ರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ತಪ್ಪಾಗಬಹುದು ಅನ್ನುವಂತಹ ಕಾರಣಕ್ಕೆ ಬಹುಶಃ ಯಾರು ಕೂಡ ಮಾತಾಡಿಲ್ಲ. ವೀಕ್ಷಕರು, ಕಾಂಗ್ರೆಸ್ಗೆ ಈ AI ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಆಂಟಿ ಇಂಡಿಯಾ ಆಗಿಬಿಟ್ಟಿದೆ. UPI ಆಗಿರಲಿ, ಆಪರೇಷನ್ ಸಿಂಧೂರನೇ ಆಗಲಿ, ವಿಶ್ವಕಪ್ ಅಲ್ಲಿ ಭಾರತ ಗೆಲ್ಲಿ, ಏಷ್ಯಾ ಕಪ್ ಅಲ್ಲಿ ಭಾರತ ಗೆಲ್ಲಿ, ಕೋವಿಡ್ ಲಸಿಕೆಯಲ್ಲಿ ಭಾರತ ಸಾಧನೆಯನ್ನ ಮಾಡಲಿ, ಅಥವಾ ಭಾರತ ಏನೇ ಸಾಧನೆಯನ್ನ ಮಾಡಲಿ, ಕಾಂಗ್ರೆಸ್ ಅದನ್ನ ಕೆಟ್ಟದಾಗಿ ತೋರಿಸುವಂತ ಕೆಲಸವನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಮಾಡುತ್ತೆ. ಭಾರತಕ್ಕೆ ಕೆಟ್ಟ ಹೆಸರನ್ನ ತರುವಂತಹ ಪ್ರಯತ್ನವನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಮಾಡುತ್ತೆ. ಇದು ಕಾಂಗ್ರೆಸ್ಸಿನ ನಿಜವಾದ ಮನಸ್ಥಿತಿ, ಅವರ ಮನೋಭಾವ. ಬಿಜೆಪಿಯನ್ನ ವಿರೋಧ ಮಾಡುವಂತಹ ಹಾದಿಯಲ್ಲಿ ಅವರು ದೇಶವನ್ನೇ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಅವರ ಮೈತ್ರಿ ಪಕ್ಷಗಳೀಗ ಇದು ತಪ್ಪು, ಹೀಗೆ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇವೆ. ಸೊ ಈ ಟಾಪ್ಲೆಸ್ ಪ್ರತಿಭಟನೆ ಕಾಂಗ್ರೆಸ್ ಅನ್ನೋ ತರ ಮೈತ್ರಿಗಳು ಇಲ್ಲದಂತಹ ಸ್ಥಿತಿಗೆ ತಂದು ನಿಲ್ಸಿದೆ ಅಂತ ಅಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಬಿಡಿ. ವೀಕ್ಷಕರು, ನಾನು ಏನು ಹೇಳಿದ್ರು ಕೂಡ, ಇಲ್ಲಿ ಎಷ್ಟೇ ಹೇಳಿದ್ರು, ಎಂಡ್ ಆಫ್ ದ ಡೇ ನಾನು ಮೋದಿ ಅಭಿಮಾನಿ, ಅದಕ್ಕೆ ಮೋದಿಜಿಯನ್ನು ಹೊಗಳ್ತೀನಿ, ಕಾಂಗ್ರೆಸ್ ವಿರೋಧ ಮಾಡ್ತೀನಿ ಅಂತ ಬಹಳಷ್ಟು ಮಂದಿ ಹೇಳಬಹುದು. ಆದ್ರೆ ನಾನು ಅಂಥವರಿಗೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈ ಒಂದು ವಾರದಲ್ಲಿ ನಮ್ಮ ಭಾರತದಲ್ಲಿ ನಡೀತಾ ಇರುವಂತಹ AI ಸಮ್ಮಿಟ್ ಅಲ್ಲಿ ನಮ್ಮ ಭಾರತದ ಹೊಸ ಆವಿಷ್ಕಾರ, ಹೊಸ ಸಾಧನೆಯನ್ನ ಸಂಭ್ರಮಿಸಿ ಅದನ್ನು ಹೊಗಳಿ ಮನಪೂರ್ವಕವಾಗಿ ರಾಹುಲ್ ಇಟಲಿ ಸೇರಿದ ಹಾಗೆ ಯಾವ್ದಾದ್ರೂ ಒಬ್ಬ ಕಾಂಗ್ರೆಸ್ನ ನಾಯಕ ಮಾತಾಡಿದಾರಾ? ಶಶಿ ತರೂರ್ ಅಲ್ಲಿ ಇಲ್ಲಿ ಮಾತಾಡ್ತಾರೆ, ಅದು ಬಿಟ್ರೆ ಯಾರಾದ್ರೂ ಮಾತಾಡಿದಾರಾ? ಟ್ವೀಟ್ ಮಾಡಿದಾರಾ? ಇಲ್ಲ ಅಲ್ವಾ? ಅಷ್ಟೇ, ಅದೇ ಸಾಕಲ್ವಾ ಇವ್ರು ಏನು ಅಂತ ತೋರಿಸೋದಕ್ಕೆ? ಇದನ್ನ ಸರ್ಕಾರದ ವಿರುದ್ಧದ ನಡೆ ಅಂತ ಹೇಳಲಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ತಲೆ ಇರುವಂತವರಿಗೆ, ಬುದ್ಧಿ ಇರುವಂತವರಿಗೆ, ಮುಖ್ಯವಾಗಿ ಭಾರತೀಯ ಎನ್ನುವಂತಹ ಮನಸ್ಥಿತಿ ಇರುವಂತವರಿಗೆ, ಆ ಮನೋಭಾವ ಇರುವಂತವರಿಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಇದು ಕಾಂಗ್ರೆಸ್ಸಿನ ಭಾರತದ ಏಳಿಗೆಯ ವಿರುದ್ಧ ಇರುವಂತಹ ವಿರೋಧ. ಇದು ಕಾಂಗ್ರೆಸ್ಸಿನ ಭಾರತ ವಿರೋಧಿ ನಡೆ. ನಮ್ಮ ದೇಶದ ವಿಜ್ಞಾನಿಗಳಾಗಿರಬಹುದು, ನಮ್ಮ ಸ್ಟಾರ್ಟ್ಅಪ್, ನಮ್ಮ ಯುವ ಇಂಜಿನಿಯರ್ಗಳಾಗಿರಬಹುದು, ಎಲ್ಲರೂ ಒಟ್ಟಾಗಿ ಸೇರಿ ಭಾರತವನ್ನ ಜಾಗತಿಕ AI ರೇಸಲ್ಲಿ ಮುಂಚೂಣಿಗೆ ತಗೊಂಡು ಹೋಗ್ತಾ ಇರುವಂತದನ್ನ ಸಂಭ್ರಮಿಸೋ ಬದಲು ಚಿಕ್ಕ ಪುಟ್ಟ ವಿಚಾರಗಳನ್ನ ಕೂಡ ಹಿಡ್ಕೊಂಡು ನೀವು ಟೀಕೆ ಮಾಡ್ತೀರಾ, ಬರೇ ನೆಗೆಟಿವ್ 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 ಇದನ್ನೇ ನೀವು ಸ್ಪ್ರೆಡ್ ಮಾಡ್ತೀರಾ ಅಂತಂದ್ರೆ ಇದ್ಯಾವ ಪ್ರಜಾಪ್ರಭುತ್ವ? ಇದನ್ನ ದೇಶದ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ರಾಜಕೀಯ ಅಂತ ಹೇಳ್ತಾರೆ, ದೇಶ ವಿರೋಧಿ ರಾಜಕೀಯ ಅಂತ ಕರೀತಾರೆ. ನೆನಪಿರ್ಲಿ, ದೇಶದ ಯುವ ಶಕ್ತಿ ಇವೆಲ್ಲವನ್ನ ಕೂಡ ಗಮನಿಸ್ತಾ ಇದೆ. ಕಾಂಗ್ರೆಸ್ನಂತಹ ದೇಶ ವಿರೋಧಿಗಳು ಇನ್ಯಾರು ಇಲ್ಲ ಅನ್ನುವಂಥದ್ದು ಇವತ್ತು ಬಹುಜನರ ಅಭಿಪ್ರಾಯ. ನೀವೇನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.